ನಾನು ವ್ಲಾಗ್ ಮಾಡಿ ತುಂಬ ಅಂದರೆ ತುಂಬ ದಿವಸನೇ ಆಯಿತು. ದಿಸ್ ಮಾಸ್ಟರ್ ಪೀಸ್ ನೋಡ್ಬೋದು, ಎಷ್ಟು ಸ್ಲಿಮ್ ಆಗಿದೆ ಫೋನ್ ಮಾತ್ರ, ರೈಟ್? ಸೂಪರ್ ಸ್ಲಿಮ್ ಆಗಿದೆ ಫೋನ್ ಮಾತ್ರ. ಸೊ ನಾನು ಆರಾಮಾಗಿ 7 to 8 ಇಯರ್ಸ್ ಆರಾಮಾಗಿ ಲ್ಯಾಗ್ ಇಲ್ಲದೆ ಯೂಸ್ ಮಾಡ್ಕೊಬೋದು. ನೋಡ್ರಿ ಆ್ಯನಿಮೇಷನ್ ಹೆಂಗಿದೆ ಅಂತ. ಆ ಸ್ಟೈಲ್ ನೋಡಿ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನೂ ಯಾಕಂದರೆ ನಾನು ಅವ್ರಿಗೇನು ಹೇಳಿಲ್ಲ ಹೊಸ ಫೋನ್ ತೊಗೊಂಡಿದ್ದು. ಕೆಲವರು ಕಣ್ಣು ಮುಚ್ಕೊಬೇಕಪ್ಪ. ಡೈಲಿ ಕಂಟೆಂಟ್ ಬರ್ತಾ ಇರ್ತೈತೆ, ಡೈಲಿ ಇಲ್ಲ ಅಂದ್ರೆ ವಾರಕ್ಕೆ ಒಂದ್ಸಲಿ ಬರುತ್ತೆ. ನೋಡಿ ಹೆಂಗಿದೆ ನಮ್ಮ ಸೇತುವೆ. ಕ್ರಿಕೆಟ್ ಆಡಬೇಕು ನೋಡಬೇಕು. ಬ್ರೋ ಬಾಯ್. ಓಕೆ. ಪರಬರಬಾಮ್. ಹೇ ವಾಟ್ ಈಸ್ ಅಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ಗೆ ನಿಮಗೆ ಎಲ್ಲರಿಗೂ ಸುಸ್ವಾಗತ. ಓಕೆ 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 ನಾನು ವ್ಲಾಗ್ ಮಾಡಿ ತುಂಬ ಅಂದರೆ ತುಂಬ ದಿವಸನೇ ಆಯಿತು. ಲಾಸ್ಟ್ ವ್ಲಾಗ್ ಮಾಡಿದ್ದು ಬಂದ್ಬಿಟ್ಟು ನಾನು ಊರಲ್ಲಿ ಜಾಸ್ತಿ ನಡೀತಾ, ಅದೇ ಲಾಸ್ಟ್ ವ್ಲಾಗು. ಮತ್ತು ಇವತ್ತು ಮಾಡ್ತಾಯಿದ್ದೀನಿ. ಸೊ ಇವತ್ತು ವ್ಲಾಗ್ ಮಾಡೋಕ್ಕೆ ಕಾರಣ ಕೂಡ ದಿಸ್ ಮಾಸ್ಟರ್ ಪೀಸ್. ಸೊ ಆ್ಯಕ್ಚುಲಿ ನಾನು ಈ ಫೋನ್ ತೊಗೊಂಡಿದ್ದು ನೆನ್ನೆ ನೈಟು, ಅಂದರೆ ಪಪ್ಪ ಕೊಡಿಸಿದ್ದು. ಸೊ ಈ ಫೋನ್ ಬಗ್ಗೆ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ. ನನ್ನ ಫ್ರೆಂಡ್ಸಲ್ಲಿ ಜಾಫರ್ಗೆ, ನವೀನ್ ಬ್ರೋಗೆ, ರಾಹುಲ್ಗೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಫೋನ್ ನೋಡ್ಕೊಂಬರೋಣ ಬನ್ನಿ, ಲೆಟ್ಸ್ ಗೋ. ಸೊ ಓಕೆ, ನೋಡ್ತಾ ಇದ್ದೀರಲ್ಲ ಫೋನ್ ಬಾಕ್ಸ್ ಹಿಂಗಿರುತ್ತೆ. ಓಕೆ, ವೇಟ್ ಅ ಮಿನಿಟ್. ಓಕೆ, ದಿಸ್ ಇಸ್ ದಿ ಫೋನ್ ಬಾಕ್ಸ್. ತುಂಬ ಸ್ಲಿಮ್ ಇರುತ್ತೆ ನೋಡೋದಲ್ಲ, ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿ ಚಾರ್ಜರ್ ಆ ಥರ ಏನು ಕೊಡೋಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಪೇಡ್ ಪಾರ್ಟ್ನರ್ಶಿಪ್ ವಿಡಿಯೋ ಅಷ್ಟು. ಸೊ ಫೋನ್ ನೋಡೋಕೆ ಹಿಂಗೆ ಕಾಣಿಸುತ್ತೆ ನೋಡ್ಬೋದು, ಎಷ್ಟು ಸ್ಲಿಮ್ ಆಗಿದೆ ಫೋನ್ ಮಾತ್ರ, ರೈಟ್? ಸೂಪರ್ ಸ್ಲಿಮ್ ಆಗಿದೆ ಫೋನ್ ಮಾತ್ರ. ಸೈಡ್ಸಲ್ಲೆಲ್ಲ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಗ್ಲಾಸ್ ಬ್ಯಾಕ್ ಇರುತ್ತೆ. ಫೋನ್ ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಜಸ್ಟ್ ನಾನು ಗೂಗಲ್ ಅಕೌಂಟ್ ಲಾಗಿನ್ ಆಗಿದ್ದೀನಿ. ಇನ್ನೂ ಸಿಮ್ ಕೂಡ ಹಾಕಿಲ್ಲ, ಯಾಕಂದರೆ ಫೋನ್ಗಿನ್ನೂ ಟೆಂಪರ್ ಗ್ಲಾಸು ಹಾಕ್ಕೊಂಡಿಲ್ಲ, ಕೇಸ್ ಕೂಡ ತೊಗೊಂಡಿಲ್ಲ. ಸೊ ದಟ್ಸ್ ದಿ ಮ್ಯಾಟರ್ ಗಾಯ್ಸ್. ಅಲ್ಲಿ ನೋಡಿದ್ರ ಯಾವುದೋ QR ಅದಕ್ಕೆ ಸ್ಕ್ಯಾನ್ ಆಗ್ತಿದೆ. ಇದರಲ್ಲಿ ಮೇಜರ್ ಏನಂದರೆ ಬಿಲ್ಡ್ ಅನ್ಬೋದು. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ತುಂಬ ಸಾಲಿಡಾಗಿ. ಆ್ಯಂಡ್ ಇದರಲ್ಲಿ 6+6 ಇಯರ್ಸ್ ಅಪ್ಡೇಟ್ಸ್ ಇರುತ್ತೆ. ಸೊ ನಾನು ಆರಾಮಾಗಿ 7 to 8 ಇಯರ್ಸ್ ಆರಾಮಾಗಿ ಲ್ಯಾಗ್ ಇಲ್ಲದೆ ಯೂಸ್ ಮಾಡ್ಕೊಬೋದು. ಪ್ರೊಸೆಸರ್ ಕೂಡ ಚೆನ್ನಾಗಿದೆ, ಓಕೆ ಅಪ್ಡೇಟ್ ಆಗಿದೆ. AMOLED ಡಿಸ್ಪ್ಲೇ ತುಂಬ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಏನಾಯ್ತು ಅಂದರೆ, ನಾನು ಅಲ್ಲಿ ಶೋರೂಮಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಕೊಂಬಂದ್ರಲ್ಲ. ಆ್ಯಕ್ಚುಲಿ ಏನಾಯ್ತು ಅಂದರೆ, ನಿನ್ನೆ ಮಧ್ಯಾಹ್ನ ಪಪ್ಪ ಮತ್ತು ಮಮ್ಮಿ ಹೋಗಿದ್ರು ಫೋನ್ ತೊಗೊಂಬರ್ಬೇಕು ಅಂತ. ಸೊ ಅಲ್ಲೇನೋ ಎರರ್ ಆಗ್ತಾನೆ ಇತ್ತು ಬಿಲ್ ಪ್ರಿಂಟಿಂಗಲ್ಲಿ. 3 hour ಗೈಸ್, ಅಲ್ಲ 2:30 to 6:30 ತನಕ, ಆಲ್ಮೋಸ್ಟ್ ಮೋರ್ ದೆನ್ 3 hours ಅಲ್ಲೇ ವೆಯ್ಟ್ ಮಾಡ್ತಿದ್ರು. ಹಾಗೇ ಇಲ್ಲ, ಎರರ್ ಆಗ್ತಾನೆ ಇತ್ತು. ಆಮೇಲೆ ವಾಪಸ್ ಪಪ್ಪ ಮಮ್ಮಿ ಮನೆಗೆ ಬಂದಮೇಲೆ ಅವರೇ ಕಾಲ್ ಮಾಡಿದ್ರು. ಮತ್ತು ಅವಾಗ ಹೋಗೋಕ್ಕಾಗಲ್ಲ, ಯಾಕಂದರೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 10 kilometers ಮೇಲೆ ಇದೆ. ಆಮೇಲೆ ನೈಟು ನಾನು ಪಪ್ಪ ಹೋಗ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಅಲ್ಲಿ ಅನ್ಬಾಕ್ಸ್ ಮಾಡಿದ್ದು ಫೋನ್ ಇದು. ನನಗಂತೂ ಸಕ್ಕತ್ ಇಷ್ಟ ಸ್ಯಾಮ್ಸಂಗ್ ಫೋನ್ಸು, ಅವ್ರ UI ಆಗಿರ್ಬೋದು. ಆ್ಯಂಡ್ ಗಾಯ್ಸ್, ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ನಾನು ನಾರ್ಮಲ್ಗೆ ವಾಲ್ಯೂಮ್ ಬಟನ್ ಟ್ರೈ ಮಾಡ್ತೀನಿ ನೋಡಿ. ನೋಡ್ರಿ ಆ್ಯನಿಮೇಷನ್ ಹೆಂಗಿದೆ ಅಂತ. ಆ ಸ್ಟೈಲ್ ನೋಡಿ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನೂ ಇಷ್ಟೆಲ್ಲ ತುಂಬ ಇರುತ್ತೆ ಗಾಯ್ಸ್. ನೋಡ್ಕೊಂಬರಲ್ಲ ಫೋನ್ ಲುಕ್ಕು ಎಲ್ಲ ಹೆಂಗಿತ್ತು ಅಂತ. ಆ್ಯಂಡ್ ನಾನು ಮತ್ತೆ ನಿಮಗೆ ಮಧ್ಯಾಹ್ನ ಸಿಗ್ತೀನಿ, ಯಾಕಂದರೆ ಫೋನ್ಗೆ ಟೆಂಪರ್ ಗ್ಲಾಸ್ ಆ್ಯಂಡ್ ಕೇಸ್ ತೊಗೊಬೇಕು. ಪಪ್ಪ ಜೊತೆ ಹೋಗ್ಬಿಟ್ಟು ತೊಗೊಬೇಕು. ಅದಾದಮೇಲೆ ನವೀನ್ ಮನೆ ಹತ್ರ ಹೋಗೋಣ, ನೋಡೋಣ. ಲೆಟ್ಸ್ ಗೋ. 3 hours later. ಗಾಯ್ಸ್, ಫೈನಲಿ ಫೋನ್ಗೆ ಟೆಂಪರ್ ಗ್ಲಾಸು ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸು ತೊಗೊಂಡು ಇವಾಗ ನಾನು ನವೀನ್ ಮನೆ ಹತ್ರ ಬರ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಬಂದೆ ಆ ಬಿಲ್ಡಿಂಗ್ ಹತ್ರ. ಸೊ ಹೋಗಿ ನೋಡೋಣ ಅವ್ರ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ. ಏರೋಪ್ಲೇನ್ ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನಾನಂತೂ ವೆಯ್ಟ್ ಮಾಡ್ತೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಯಾಕಂದರೆ ನಾನು ಅವ್ರಿಗೇನು ಹೇಳಿಲ್ಲ ಹೊಸ ಫೋನ್ ತೊಗೊಂಡಿದ್ದು, ಸ್ನ್ಯಾಪಲ್ಲಿ ಎಲ್ಲೂ ಹಾಕಿಲ್ಲ.
ಸೊ ಬನ್ನಿ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಲೆಟ್ಸ್ ಗೋ ಬ್ರೋ. ಒಂದು ತೋರಿಸ್ಲಿ ಇವಾಗ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬಾ ಬ್ರೋ ನೀನು ವೀಡಿಯೋ ಬಾ ಬ್ರೋ. ಐ ಶಾಂತ್ ತೆಗೋ. ಕೆಲವರು ಕಣ್ಣು ಮುಚ್ಕೊಬೇಕಪ್ಪ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗೆ ರೀ ಒಂದು ನಿಮಿಷ ಹಂಗೆ ಇರಿ. ಹಂಗೆ ಇರ್ಬೇಕಪ್ಪ. ಇಲ್ಲ ನೆನ್ನೆ ನೈಟು ಸರ್ಪ್ರೈಸ್ ಇರಲಿ ಅಂತ ಇವಾಗ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಥ್ಯಾಂಕ್ ಯು. ಏನು ಹೇಳೋ ಅವಾಗೆ ಟೆಂಪರ್ ಗ್ಲಾಸು ಮತ್ತು ಕವರ್ ತೊಗೊಳಕ್ಕೆ ಹೋಗಿದ್ದೀನಿ ನಾನು ನಮ್ಮಪ್ಪ. ಹಾಂ, ಏನೂ ಕೊಟ್ಟಿಲ್ಲ ಅವರು. ಚಾರ್ಜರ್ ಇಲ್ಲ, ನಾಳೆ ತೊಗೊಬೇಕು. A57 ಡೈಲಿ ಸ್ಟಾರ್ಟ್ ಇವಾಗ ಸ್ಯಾಮ್ಸಂಗ್ ಮಾಡ್ಕೊಂತೀನಿ. ಕೇಳ್ತೀಯಾ? ನಾನೇನು ನನ್ನ ಫೋಟೋ ಏನೋ ಚೇಂಜ್ ಮಾಡ್ತಾನೆ ಅವ್ರ ಅಪ್ಪನ ಅನ್ಕೊಂಡೆ ನಾನು. ಅವ್ರ ಅಪ್ಪ ಸೇಮ್ ಅಲ್ಲ ಇರೋದು. ಇದು ಕೇಸ್ ಆಲ್ಮೋಸ್ಟ್ ಒಂದೇ. ಕೇಸ್ ಯಾವುದು ಚೆನ್ನಾಗಿರೋದು ಇಲ್ಲಿಲ್ಲ ಅಲ್ಲಿ. ಗೈಸ್ ನಮ್ಮ ಅಕ್ಷಯ್ ಅವ್ರು ನೀವು ಫೋನ್ ತಗೊಂಡವ್ರೆ. ಇನ್ಮೇಲೆ ಡೈಲಿ ಕಂಟೆಂಟ್ ಬರ್ತಾ ಇರ್ತೈತೆ. ನೋಡ್ತಾ ಡೈಲಿ ಇಲ್ಲ ಅಂದ್ರೆ ವಾರಕ್ಕೆ ಒಂದ್ಸಲಿ ಬರುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಈಗ 3 ಜನ ಫೋನ್ ತಗೊಂಡಿದ್ದೀವಿ. ಹಾಂ, 3 ಜನ ಇಲ್ಲ, ನಾನು ಇನ್ನೊಂದು ತಿಂಗಳಲ್ಲಿ ನಂದು ಚೇಂಜ್ ಆಗಿದೆ. ಲಾಟ್ರಿ ಡೈರೆಕ್ಟ್ ಐಫೋನ್ 17 ಅಲ್ಲ ನಿಂದೆಲ್ಲ ಹಳೆ ಫೋನ್. ನನ್ನ ಅಲ್ಲಿ ಮನೇಲಿ ಐತೆ. ಎಷ್ಟಿದೆ ಗೊತ್ತಾ ಇನ್ನು. ಇವಾಗ ಓಪನ್ ಆಗಿ ಹಿಂಗೆ ಬಂತು ನೋಡು, ಅದು ಹೆಂಗೋ ಚೇಂಜ್ ಮಾಡ್ಕೊಬೋದು. ನಂಗೆ ಅದು ಬೇಜಾರ ಇಲ್ಲ ಲವ್ಡು ಇರು. ನಾನೇನೋ ವಿಡಿಯೋ ಮಾಡ್ತಾನೇನೋ ಏನೋ ಅದ್ರ ಲೈಟು ಜಾಸ್ತಿ ಕಮ್ಮಿ ಅದ್ರಲ್ಲಿ ಇದ್ದಿದೆ. ಫ್ಯೂಚರ್ ಮುಗ್ದು ದಪ್ಪ ಮಾಡೋದು ಕಮ್ಮಿ ಅದೇನ ಟ್ರೈ ಮಾಡ್ತಾನೆ ಅನ್ಕೊಂಡೆ ನಾನು. ಅದೇ ನೋಡೋಣ ಅಂತ ಯಾವಲ್ಲಿ ಬ್ರೋ. ಗೈಸ್ ನಮ್ಮ ಜಾಫರ್ ಆಲ್ರೆಡಿ ಡಿಸ್ಪ್ಲೇ ಮೇಲೆ ಸ್ವಲ್ಪ ಹೊಡ್ದಾಕೊಂಡೆ. ಸ್ನ್ಯಾಪ್ ಅಡಿಷನ್ ಏನಂತೀರ? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. Much later. ಇದಾಕಲ್ಲ ನೋಡಿ ಹೆಂಗಿದೆ ನಮ್ಮ ಸೇತುವೆ. ಕ್ರಿಕೆಟ್ ಆಡಬೇಕಂದ್ರೆ ನೋಡಬೇಕು. ಇವಾಗ ನಾವು ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಾನು, ಜಾಫರ್, ನವೀನು, ಮುಂದ್ಗಡೆ ಐಸು, ಆ ಕಡೆ ಡ್ಯಾನಿಲ್ ಕೂಡ ಇದ್ದಾನೆ. ನೋಡಿ ಹೆಂಗಿದೆ. ಲೆಟ್ಸ್ ಗೋ ಬನ್ನಿ ಗಾಯ್ಸ್. ಗೈಸ್ ಯಾವಾಗಲೂ ನಾವು ಕ್ರಿಕೆಟ್ ಆಡಕ್ಕೆ ಬಂದಾಗ ಜಾಫರ್ ಹತ್ರ ನಾವೆಲ್ಲ ಫೋನ್ ಕೊಡ್ತೀವಿ. ತಪ್ಪು, ಇದು ನನ್ನ ಪರ್ಸನಲ್ ಫೋನ್. ಇದು ವರ್ಕ್. ಆಮೇಲೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಈ ಥರ ಇರ್ತಾರೆ ಗಾಯ್ಸ್ ಜನ, ಏನು ಮಾಡೋಣ. ಮತ್ತೆ ಇದು ಇವತ್ತಿನ ವರ್ಕ್ ನಿನ್ನ ಮುಸ್ಲಿಂ ತಾನೆ. ಇಲ್ಲಿ ಬೇರೆ ಯಾರ್ದು ಫೋಟೋಸ್ ಇದೆ ಜೀಸಸ್ದು, ಅದು ಬೇರೆ ವಿಷಯ ಅಂತ್ಯಾ. ಇನ್ನೊಂದು ಫೋನ್ ತೋರಿಸಿ. ಲಾಸ್ಟ್ ಫೋನ್ ಹೋಗಿಲ್ಲ. ಇಲ್ಲೊಂದು ಫೋನ್ ಬಂತು, ಸ್ಯಾಮ್ಸಂಗ್ S23. ಇದು ಬುಲೆಟ್ ಪ್ರೂಫ್ ಟೆಸ್ಟ್ ಮಾಡಿದ್ರಿ, ಬದುಕೈತೆ ನೋಡಿ. ನೋಡಿ ಗೈಸ್ ತೋರಿಸಿ ಇನ್ನೊಂದ್ಸಲಿ. ಫಸ್ಟ್ ಇದು ಸೆಕೆಂಡ್ ಫೋನ್ ಸ್ಯಾಮ್ಸಂಗ್ S23 ಡ್ಯೂರಬಿಲಿಟಿ ಟೆಸ್ಟು. ಇನ್ನೊಂದು 4 ಗೊತ್ತಾ ಇರೋ. ಅವನೊಂದು ಮತ್ತೆ ನಂದು ನನ್ನ ಹತ್ರ ಸೈಕಲ್ ಓ ರಾ ಶ್ರೀಮಂತುಡಾ. ಶಿವ ನಾಮ್ ಮೇರಾ ನಾಮ್. ಬನ್ನಿ ಕ್ರಿಕೆಟ್ ಆಡೋಣ ಗೈಸ್. ಬಾಯ್. ಜಾಫರ್ ಬೌಲಿಂಗ್ ಮಾಡಿ ಸುಸ್ತಾಗಿರೋದಿಲ್ಲಿ, ನವೀನವರು ಬಾಲ್ ಹಿಡ್ಕೊಕ್ ಹೋಗಿರೋದಲ್ಲಿ. ಲುಕ್ ಅಟ್ ದ ವ್ಯೂ ಗೈಸ್, ಸಕ್ಕತ್ತಾಗಿದೆ. ಇಲ್ಲಿ ಮಾತ್ರ ನೇಚರು, ಕ್ಲೌಡ್ಸು. ಈ ನಡುವೆ ಸ್ವಲ್ಪ ಕಮ್ಮಿ ಆ್ಯಕ್ಚುಲಿ ಕ್ಲೌಡ್ಸು, ಬಟ್ ಒಂದೊಂದ್ಸಲಿ ಮಾತ್ರ ಮಸ್ತಾಗಿರುತ್ತೆ. ಲೆಟ್ಸ್ ಕಂಟಿನ್ಯೂ ದ ಮ್ಯಾಚ್ ಗೈಸ್. ಬನ್ನಿ ಹೋಗೋಣ.
ಓ ಶಾವ್ ಸ್ಕಿಡ್ಡು ಏಯ್ ಓ ಓ ಸೈಕಲ್ ಆದ್ರೆ ಹಂಗೆ ಮಾಡ್ತೀಯನೋ ಅಲ್ಲ ನೀನ್ ಸೈಕಲ್ ಆದ್ರೆ ಹಂಗೆ ಮಾಡ್ತೀಯ ಅವ್ನ್ ಸೈಕಲ್ ಆಗಿದ್ದಕ್ಕೆ ಹಂಗೆ ಹೇಳಿ ಟೈರ್ ಏನಾಗ್ಬೇಡ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬಾಯ್ ಇದು ಬೇಡ ಬಾಯ್ ಶಾ ಅವ್ನ ಕೈ ಕೊಡಕ್ ಬಂದ. ಏ ದೂಲು ಓಕೆ ಬಾಯ್ ಬಾಯ್ ಬ್ರೋ. ಸೊ ಓಕೆ ಫೈನಲಿ ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಹಿಂಗೆ ಡಿಸ್ಟರ್ಬೆನ್ಸ್ ಇರುತ್ತೆ, ಓಕೆ ನೋ ಪ್ರಾಬ್ಲಮ್. ಸೊ ನಾನು ನಿಮಗೆ 2 ವಸ್ತುನ ತೋರಿಸ್ಬೇಕು, ಓಕೆನಾ? ಅದಕ್ಕೆ ಯಾಕೆ ತೋರಿಸ್ಬೇಕು ಏನಂತ ಮನೆಗೆ ಹೋಗ್ಮೇಲೆ ಹೇಳ್ತೀನಿ. ಫಸ್ಟು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಸುಸ್ತಾಗಿದೆ, ಯಾಕಂದರೆ ನಾನು ಮಧ್ಯಾಹ್ನ ಕೂಡ ಸ್ವಲ್ಪನೇ ತಿಂದಿದ್ದು. ಮೈಕು ಎಲ್ಲಿಕ್ಕಿದ್ದೀನೋ ಗೊತ್ತಿಲ್ಲ ಗೈಸ್, ಹುಡುಕ್ಬೇಕು. ಮೈಕ್ ಹುಡುಕಿ ಚಾರ್ಜಿಂಗ್ ಹಾಕಬೇಕು. ಸೊ ಯಾ ಅಲ್ಲಿ ನೋಡಿ ಗೈಸ್, ಅವ್ರು ನೋಡಿ ಅವರು. ಬಾಯ್. ಸೊ ಬನ್ನಿ ಹೋಗೋಣ, ಚಲೋ. ಸೊ ಗಾಯ್ಸ್ ಫೈನಲಿ ಐ ಆಮ್ ಬ್ಯಾಕ್ ಟು ಹೋಮ್. ಮನೆಗೆ ಬಂದು ಫ್ರೆಶ್ ಅಪ್ ಮುಗಿಸ್ಕೊಂಡು ಪಪ್ಸ್ ತಿಂದು ಓಕೆ ಲ್ಯಾಗ್ ಮಾಡೋದು ಬೇಡ. ಸೊ ಇಲ್ಲಿ ನೋಡಿ ಗೈಸ್ ನನ್ನ ಜೊತೆ ಯಾರಿದ್ದಾರೆ ಅಂತ. ಹಾಯ್ ಗಾಯ್ಸ್. ಸೊ ಹೇಳ್ದಲ್ಲ ಅವಾಗೆ ನಾನು ನಿಮಗೆ 2 ಥಿಂಗ್ಸ್ ಗ್ಯಾಡ್ಜೆಟ್ಸ್ ತೋರಿಸಿನ ಅಂತ. ಅದು ಯಾವ್ದು ಗೊತ್ತಾ? ಇದೇ ಬನ್ನಿ ನೋಡೋಣ ಇವಾಗ. ಪರಬರಬಾಮ್. ಒಂದು ಜೆಬ್ರಾನಿಕ್ಸ್ ಸೌಂಡ್ ಬಾರ್, ಇನ್ನೊಂದು ಬಂದ್ಬಿಟ್ಟು ನನ್ನ ಗೇಮಿಂಗ್ ಹೆಡ್ಫೋನ್. ಎರಡಕ್ಕೂ ಒಂದು ಸ್ಟೋರಿ ಇದೆ, ಅದಕ್ಕೆ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದು. ಏನಂದರೆ ನಾನು 10th ಇದ್ದಾಗ ನಾನೇ ಒಂದು ನೋಟ್ಬುಕ್ ಡಿಸೈನ್ ಮಾಡಿದ್ದೆ, ಅಂದರೆ ಕೋಡಿಂಗ್ ಟೆಕ್ಸ್ಟ್ ಬುಕ್ಗೆ. ಆವಾಗ ನಿರ್ಮಾಣ ಆರ್ಗನೈಸೇಷನು ನನಗೆ 500 ರೂಪೀಸ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದರು. ಸೊ 500 ಜೊತೆ ಇನ್ನೂ ಸ್ವಲ್ಪ ದುಡ್ಡು ಕೂಡಿಕ್ಬಿಟ್ಟು ಈ ಗೇಮಿಂಗ್ ಹೆಡ್ಫೋನ್ ತೊಗೊಂಡಿದ್ದು. ಸಕ್ಕತ್ತಾಗಿದೆ, ಇವಾಗ ಕೂಡ ನೋಡ್ಬೋದು ಮೈಕು ಸಕ್ಕತ್ತಾಗಿದೆ. ಇದು ಒಂಥರ ನನಗೆ ಎಮೋಷನ್ ಥರ ಗೈಸ್. ಓಕೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಇದೇನಂದರೆ ನನಗೆ ಸೆಕೆಂಡ್ PU 85% ಬಂತು ಅಂತ ಕಾಲೇಜ್ ಕಡೆಯಿಂದ ನನಗೆ 1500 ರೂಪೀಸ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ರು. ಸೊ ಅದಕ್ಕೆ ನಾನು 900 ರೂಪೀಸ್ಗೆ ಇದನ್ನು ಜೆಬ್ರಾನಿಕ್ಸ್ದು ಸೌಂಡ್ ಬಾರ್ ಆರ್ಡ್ರ್ ಮಾಡಿದ್ದು. 24 ವಾಟ್ದು ಬ್ಲೂಟೂತ್ತು. ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ ನನಗೆ ಸ್ನಾನ ಮಾಡುವಾಗ ಸಾಂಗ್ಸ್ ಇರಲೇಬೇಕು, ಅದಕ್ಕೆ ಇದು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ನಾನ ಮಾಡೋದು. ಏನಂತಂದಿದೆ? ಓಕೆ ಪ್ಲೇ ದ ಸಾಂಗ್. ಸೊ ಓಕೆ ನೋಡ್ಕೊಂಬಂದಿಲ್ಲ, ಇದು ಇವತ್ತಿನ ವ್ಲಾಗ್ ಗೈಸ್. ನಿಜ ಹೌದು, ನಿಂಗೆ ಅನ್ಸು ನನ್ನ ಫೋನ್ ಬಗ್ಗೆ ಸಖತ್ತಾಗಿದೆ. ಸ್ಯಾಮ್ಸಂಗ್ A57 5G. ಆಮೇಲೆ ಚೆನ್ನಾಗಿದೆ ಅಷ್ಟೇ. ತುಂಬಾ ಎಫೆಕ್ಟ್ಸ್ ಇದೆ. ಮೆಸೇಜ್ ಬಂದರೆ ಸ್ಟಾರ್ಗಳು ಬೀಳುತ್ತೆ. ಅದು ಯಾವಾಗಲೂ ತೋರಿಸ್ತೀನಿ, ಓಕೆನಾ ಗೈಸ್? ಸಖತ್ ಕಸ್ಟಮೈಸ್ ಇನ್ನೂ ಜಾಸ್ತಿ ಇದೆ ಮಾಡಬೇಕಾಗಿರೋದು, ಮಾಡೋಣ. ಓಕೆ ಸೊ ಇಷ್ಟಲ್ಲಿ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ. ತುಂಬ ದಿವಸ ಆದಮೇಲೆ ವ್ಲಾಗಿಗೆ ಬಂದಿದ್ದೀನಿ, ಚೆನ್ನಾಗಿ ಲೈಕ್ ಮಾಡಿ. ಓಕೆ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ನಾನು ನಿಮಗೆ ಇನ್ನೊಂದು ವಿಷಯ ತೋರಿಸ್ಬೇಕು, ಹೇಳಬೇಕು. ಅದು ಏನು ಅಂದರೆ ಗೈಸ್, ದಿಸ್ ಈಸ್ ಮೈ ನ್ಯೂ ಇನ್ಸ್ಟಾ ಅಕೌಂಟ್. ಓಕೆ ಹೇ ಅಶು ಅಂತ. ಸೊ 101 ಫಾಲೋವರ್ಸ್ ಆ್ಯಂಡ್ ಸ್ವಲ್ಪ ರೀಲ್ಸು ಪೋಸ್ಟ್ ಎಲ್ಲ ಸ್ವಲ್ಪ ಬಿಟ್ಟಿದ್ದೀನಿ, ಲೈಕ್ ಮಾಡಿಬಿಡಿ. ಓಕೆ ಪ್ರೊಫೆಷ್ನಲ್ ಆಲ್ಮೋಸ್ಟ್ 20K ಇದೆ. ಮೊದಲು ಹಳೆ ಅಕೌಂಟಲ್ಲಿ ಇನ್ನೂ ಜಾಸ್ತಿ ಇತ್ತು, ಇವಾಗ ಸದ್ಯಕ್ಕೆ ಕಮ್ಮಿ ಆಗಿದೆ. ಓಕೆ ಇಷ್ಟೆಲ್ಲ ಹೇಳುತ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಏನಾದರೂ ಹೇಳ್ಬೇಕಾ? ಏನಿಲ್ಲ. ಓಕೆ ಗಾಯ್ಸ್, ವ್ಲಾಗ್ ಇಷ್ಟರ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ಒನ್. ಸೊ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.